ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ತೋರಿಸುವಂಥ ಡಿಸೈನು ನೀವೇನಾದರೂ ವರ್ಕ್ ಮಾಡ್ತಾಯಿದ್ದು ಈ ಥರ ಸಿಂಪಲ್ ಆಗಿ ಕೇಳಿದ್ರೆ ಒಂದಿನದಲ್ಲಿ 10 ಸೀರೆಗೆ ನೀವು ಹಾಕ್ಬೋದು. ಅಷ್ಟು ಈಸಿ ಡಿಸೈನ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಕುಚ್ಚು ಕಟ್ಟೋ ಕೆಲಸ ಕೂಡ ಇಲ್ಲ. ಹಾಗೆ ಇನ್ನೊಂದು ಮೇನ್ ಏನಪ್ಪ ಅಂದರೆ ನೀವು ವಾಶ್ ಮಾಡುವಂಥ ಸೀರೆಗೆ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಮೇನಾಗಿ ಇಲ್ಲಿ ಬಳಸುವಂಥ ಬೀಡ್ಸ್ ಬಂದು ಕ್ರಿಸ್ಟಲ್ ಬೀಡ್ಸ್ ಆಗಿರುತ್ತೆ. ವಿದೌಟ್ ಕುಚ್ಚು ಡಿಸೈನು ಫಾಸ್ಟಲ್ಲಿ ಆಗಿಬಿಡುತ್ತೆ. ಯಾರು ಬೇಕಾದರೆ ಟ್ರೈ ಮಾಡಿ. ಜಸ್ಟ್ ನಿಮಗೆ ಚೈನ್ ಹಾಕೋದಕ್ಕೆ ಬಂದರೆ ಸಾಕು, ನೀವು ಆರಾಮಾಗಿ ಡಿಸೈನ್ನ ನೀವು ಹಾಕ್ಕೋಬೋದು. ಇಲ್ಲಿ ಕೂಡ ಅಷ್ಟೇ, ನಾನು ಡೈಲಿ ಯೂಸ್ ಮಾಡುವಂಥ ಒಂದು ನಾರ್ಮಲ್ ಸೀರೆಗೆ ವರ್ಕ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಇದು ವಾಷಬಲ್ ಆಗಿರೋದ್ರಿಂದ ಕ್ರಿಸ್ಟಲ್ ಬೀಡ್ಸನ್ನ ಬಳಸಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಕೇಳಿದ್ದಕ್ಕೆ. ಸ್ಯಾರಿ ಮ್ಯಾಚಿಂಗು ದಾರ ಬಂದು ನಾನು 5 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ನಾನು ಕ್ರಿಸ್ಟಲ್ ಬೀಡ್ಸು ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ. ಯಾಕಂದರೆ ಕಾಂಟ್ರಾಸ್ಟ್ ಇದ್ರೇ ಈ ಲೈನ್ ಹೈಲೈಟ್ ಆಗಿ ಕಾಣಿಸುತ್ತೆ. ಹಂಗಾಗಿ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿ ಮ್ಯಾಚಿಂಗು 2 ಈ ರೀತಿ ರೆಡ್ ಕಲರು ಫ್ಲವರ್ಸ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದು. ಅದು ಕುಚ್ಚು ಬೇಡ, ಈ ಥರ ಫ್ಲವರ್ ಹಾಕೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ರಿಂಗ್ ಬೀಡ್ಸನ್ನು ಯೂಸ್ ಮಾಡಿ ಈ ರೀತಿ ಫ್ಲವರ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಅಲ್ಲಿ ಸಿಗುತ್ತೆ ನಿಮಗೆ ಯಾವ ರೀತಿ ಮಾಡೋದು ಅಂತ. 2 ಫ್ಲವರ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಥರ ಬೇಡ ಅಂತಂದರೆ ನಾರ್ಮಲ್ಲಾಗಿ ಕುಚ್ಚು ಕೂಡ ಅಲ್ಲೊಂದಲ್ಲೊಂದು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದ್ರ ಬದಲು ಕುಚ್ಚು ಕೂಡ ಹಾಕೋಬೋದು. ಹಾಗೆ ಇದಕ್ಕೆ ಗೋಲ್ಡ್ ಕಲರು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ 2 ಮಿಕ್ಸ್ ಇದೆ, ಬಟ್ ಇದರಲ್ಲಿ ನಾನು ಸ್ವಲ್ಪ ಬಿಗ್ ಸೈಜ್ ಇರುವಂಥ ಈ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಸೈಜ್ ಬೀಡ್ಸ್ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಬೀಡ್ಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಇದಕ್ಕೆ ಕುಚ್ಚು ನಾನು ಹಾಕ್ತಾ ಇಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರ ತಂದು ಲಾಕ್ ಮಾಡ್ತೀವಲ್ವ, ಫಸ್ಟ್ ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್, 2 ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿಬಿಟ್ಟು ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್. ಆಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಈ ರೀತಿ ಪಿಕ್ ಬೀಡ್ಸ್ ಗೋಲ್ಡ್ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಬೀಡ್ಸನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಮತ್ತೆ ಫ್ಲವರ್ ಬೀಡ್ಸ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದನ್ನು ನಾನಿಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ದಾರನ ಇದರಲ್ಲಿ ತೊಗೊಂಡು ಈ ರೀತಿ ಪೋಣಿಸ್ಕೋಬೇಕು. ಈ ರೀತಿ ಇಟ್ಕೊಂಡಿರಿ, ಆರಾಮಾಗೆ ಬರುತ್ತೆ. ಈ ರೀತಿ ಹಾಕಿದ ಮೇಲೆ ಸ್ವಲ್ಪ ಥ್ರೆಡನ್ನು ಮತ್ತೆ ಮೇಲೆ ಮಾಡಿಕೊಂಡು ಈ ಬೀಡ್ ಬ್ಯಾಕ್ ಸೈಡಲ್ಲಿಂದ ಮತ್ತೆ ನೀಡಲ್ನ ಹಾಕಿ ರಿವರ್ಸಲ್ಲಿ ಸ್ವಲ್ಪ ದಾರನ ಎಳ್ಕೊಂಡು ಈ ಫ್ಲವರ್ನ ಲಾಕ್ ಮಾಡ್ಕೋಬೇಕು. ಒಂದು ನಿಮಿಷ. ಈ ರೀತಿ ಬ್ಯಾಕ್ ಸೈಡಲ್ಲಿ ಈ ರೀತಿ ದಾರನ ಈ ಬೀಡ್ಸ್ ಒಳಗಡೆ ನಿಧಾನ ತೆಗೆದುಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಎಳ್ಕೊಂಡ್ರೆ ನೋಡಿ, ಈ ರೀತಿ ಲೂಸಾಗಿ ಥರ ಎಳ್ಕೊಂಡಾಗ ಅದು ನೀಟಾಗಿ ನಿಮಗೆ ಕವರ್ ಆಗುತ್ತೆ, ಆ ಪ್ಲೇಸಿಗೆ ನೀಟಾಗಿ ಕುಂತ್ಕೊಳ್ಳುತ್ತೆ. ಆಮೇಲೆ ಇದನ್ನು ನೀಟಾಗಿ ಎಳ್ಕೊಂಡ್ಮೇಲೆ ಈಗ ಮತ್ತೆ ಒಂದು ಸತೆ ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ. ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ನಾನು 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿಬಿಟ್ಟು 2 ಚೈನ ಹಾಕಿ ಈ 2 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಫಸ್ಟು ಈ ರೀತಿ ಫ್ಲವರ್ ಅನ್ನೋದು ನಾನಿಲ್ಲಿ ಹಾಕಿದ್ದೀನಿ. ಇದು ನಿಮಗೆ ಆಪ್ಷನಲ್ಲಿ, ನಿಮಗೆ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಆಗಿ ಇಲ್ಲಿ 4 ಚೈನ ಹಾಕ್ಕೊಂಡು ಒಂದು ಸ್ಯಾರಿ ಮ್ಯಾಚಿಂಗು ಕುಚ್ಚು ಕೂಡ ನೀವು ಹಾಕೋಬೋದು. ಬಟ್ ನಾನು ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ 2 ರೆಡಿ ಮಾಡಿಕೊಂಡು ಈ ಥರ ಪ್ಯಾಚಸ್ ಅನ್ನೋದು ಹಾಕ್ತಾಯಿದ್ದೀನಿ. ಈಗ ನೋಡಿ, ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಸ್ಮಾಲ್ ಸೈಜು ಗೋಲ್ಡ್ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಗೋಲ್ಡ್ ಕಲರ್ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಈಗ ಇನ್ನೂ ಒಂದು ಬೀಡ್ಸ್ ಕ್ರಿಸ್ಟಲ್ ಬೀಡ್ಸನ್ನ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಕ್ರಿಸ್ಟಲ್ ಬೀಡ್ಸನ್ನ ತೊಗೊಂಡು ಟ್ರೈ ಮಾಡಿ. ಒಂದು ಕ್ರಿಸ್ಟಲ್ ಬೀಡ್ಸನ್ನ ಹಾಕಿದ ಮೇಲೆ ಮತ್ತೆ ಸೇಮ್ ಸ್ಮಾಲ್ ಸೈಜು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ ಲಾಕ್ ಹಾಕೋದು ಏನು ಬೇಡ, ಆದಷ್ಟು ಎಳೆಯುತ್ತಾ ಬೇಡ, ಸ್ವಲ್ಪ ಲೂಸ್ ಆಗಿಯೇ ಲಾಕ್ ಮಾಡಬೇಕಾಗತ್ತೆ. ಆದರೆ ಒಂಥರ ಅದು ಬಾಕ್ಸ್ ಥರ ಕಾಣಿಸ್ಬೇಕು, ಆ ಥರ ಸ್ವಲ್ಪ ಒಂದು ಕರೆಕ್ಟಾಗಿ ಎಳೆದು ಬಿಟ್ಟು ಒಂದು ಪಾಯಿಂಟಷ್ಟು ಅಥವಾ 2 ಪಾಯಿಂಟಷ್ಟು ಒಳಗಡೆ ನೋಡಿಕೊಂಡು ಪಲ್ಲುಗೆ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ.
ಥರ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಡಬಲ್ ಲಾಕ್ ಏನು ಮಾಡ್ತಾ ಇಲ್ಲ ನಾನು. ಹಾಗೆ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ಥ್ರೆಡ್ಡಿನ ಮೇಲೆ ಮಾಡ್ಕೋಬೇಕು. ಈಗ ನೋಡಿ ಒಂದು ನಾನು ಗೋಲ್ಡ್ ಕಲರ್ ಬೀಡ್ಸ್ ತೊಗೊಂಡಿಲ್ಲ, ಮತ್ತು ಕಂಟಿನ್ಯೂ ಆಗಿ ಮತ್ತೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸನ್ನೇ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಮತ್ತು ಈಗ ನೆಕ್ಸ್ಟ್ ಬಂದು ಗೋಲ್ಡ್ ಕಲರ್ ಬೀಡ್ಸನ್ನು ತೊಗೊತಾ ಇದ್ದೀನಿ. ಸೊ ಅದ್ರ ಪಕ್ಕಕ್ಕೆ ಆಲ್ರೆಡಿ ಇಲ್ಲಿ ಇರುತ್ತಲ್ವ, ಮಿಡ್ಲಲ್ಲಿ ಈ ರೀತಿ ಕಾಣಿಸ್ತಾ ಇರುತ್ತೆ. ಇದನ್ನು ಕೂಡ ಅಷ್ಟೇ ಆದಷ್ಟು ಎಳ್ಕೊಂಡು ಒಂದು 2 ಪಾಯಿಂಟಷ್ಟು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಕ್ರಿಸ್ಟಲ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಮತ್ತು ಸೇಮ್ ಕ್ರಿಸ್ಟಲ್ ಬೀಡ್ಸನ್ನ ಹಾಕಿಬಿಟ್ಟು ಮತ್ತೆ ಪೋಣಿಸ್ಕೊಂಡು ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸು. ನಾನಿಲ್ಲಿ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ, ಬೇಕಿದ್ದರೆ ಬಿಗ್ ಸೈಜ್ ತೊಗೊಳ್ಳಿ. ಬಟ್ ಸ್ಮಾಲ್ ಸೈಜ್ ಯಾಕಪ್ಪ ಅಂತಂದರೆ ಜಸ್ಟ್ ಆ ಗ್ಯಾಪು ಒಂದು ರೀತಿ ನೀಟಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಈ ಒಂದು ಸ್ಮಾಲ್ ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ ನಾನು. ದೊಡ್ಡದಾಗಿ ತೊಗೊಂಡ್ರೆ ಸ್ವಲ್ಪ ಗ್ಯಾಪ್ ಅನಿಸುತ್ತೆ, ಅಷ್ಟೇ ಲುಕ್ ಚೆನ್ನಾಗಿ ಬರೋಲ್ಲ. ಸೊ ನಿಮ್ಗೆ ಏನಾದರೂ ಚಿಕ್ಕ ದಿಕ್ಕಿಲ್ಲ ಅನ್ನಂಗಿದ್ರೆ ನಾರ್ಮಲಾಗಿ ಬಿಗ್ ಬೀಡ್ನೇ ತೊಗೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಮತ್ತು ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸು, ಒಂದು ಕ್ರಿಸ್ಟಲ್ ಬೀಡ್ಸು, ಒಂದು ಸ್ಮಾಲ್ ಕಲರು ಗೋಲ್ಡ್ ಕಲರ್ ಬೀಡ್ಸ್. ಸ್ಟಾರ್ಟಿಂಗಲ್ಲಿ ಮಾತ್ರ ಫಸ್ಟು ಗೋಲ್ಡು, ಆಮೇಲೆ ಕ್ರಿಸ್ಟಲ್ ಬೀಡ್ಸು ಮತ್ತು ಗೋಲ್ಡನ್ನ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಬಂದು ಕ್ರಿಸ್ಟಲ್ ಬೀಡ್ಸ್ ಒಂದು, ಗೋಲ್ಡ್ ಕಲರ್ ಬೀಡ್ಸ್ ಒಂದು. ಸೊ ಆ ರೀತಿಯಾಗಿ ಇಲ್ಲಿ ನಾನು ಬೀಡ್ಸ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಸೊ ಈ ಥರ ಹಾಕೋದ್ರಿಂದ ದೂರಲಿದ್ದ ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಮಾಡಿದಾರೆ ನನಗೆ ಲೈನ್ಗಾಗಿ ಕಾಣಿಸುತ್ತೆ. ಬಟ್ ಅದೇ 2 ಬೀಡ್ಸ್ ಇದ್ದರೆ ಒಂದು ರೀತಿ ಡಬಲ್ ಗೋಲ್ಡ್ ಕಲರ್ ಬೀಡ್ಸ್ ಅಗಲವಾಗಿ ಇಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಜಾಸ್ತಿ ಕ್ರಿಸ್ಟಲ್ ಬೀಡ್ಸ್ ಬೇಕು ಅಂದರೆ ಈ ರೀತಿ ಒಂದೊಂದೇ ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕ್ಕೊಂಡು ನೀವು ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಗೋಲ್ಡ್ ಕಲರ್ ಬೀಡ್ಸ್ ಜಾಸ್ತಿನೂ ಇರಲಿ ಅನ್ನಂಗಿದ್ರೆ 2 ಮಿಡ್ಲಲ್ಲಿ ಹಾಕ್ಕೊಂಡು ಹೋಗಿ. ಅದು ಯಾವ ರೀತಿ ಅಂತಲೂ ಕೂಡ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಸತಿ ನೀವು ಇದೇ ರೀತಿ ಹಾಕ್ಕೊಳ್ಳೋಂಗಿದ್ರೆ ಇಷ್ಟು ಹಾಕ್ಕೋಬೋದು. ಇಲ್ಲ ಅಂತಂದರೆ ನೋಡಿ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡ್ಕೊಳ್ಳಿ. ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಈಗ ಕ್ರಿಸ್ಟಲ್ ಬೀಡ್ಸ್ ಬದಲು ಮತ್ತೆ ಗೋಲ್ಡ್ ಕಲರ್ ಬೀಡ್ಸ್ ಸೇಮ್ ತೊಗೊಳ್ಳಿ. ಆಮೇಲೆ ಮತ್ತೆ ಸೇಮ್ ಕ್ರಿಸ್ಟಲ್ ಬೀಡ್ಸು, ಇದಾದಮೇಲೆ ಮತ್ತೆ ಗೋಲ್ಡ್ ಕಲರ್ ಬೀಡು, ಇಲ್ಲಿ ಈ ಥರ ಬರುತ್ತೆ. ಇದು ಮತ್ತೆ ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆನೆ ಮತ್ತೆ ಲಾಕ್ ಮಾಡ್ಕೋಬೇಕು. ಎಲ್ಲಿ ಡಬಲ್ ಲಾಕ್ ಹಾಕೋದು ಬೇಡ, ಡಬಲ್ ಲಾಕ್ ಹಾಕಿದ ತಕ್ಷಣ ಸ್ವಲ್ಪ ದೂರ ಅನಿಸುತ್ತೆ. ಸೊ ಈ ರೀತಿ ನೋಡಿ, ಇಲ್ಲಿ 2 ಗೋಲ್ಡ್ ಕಲರ್ ಬೀಡ್ಸ್ ಹಾಕಿರೋದ್ರಿಂದ ಈ ಕಡೆ ಇರುವಂಥ ಕ್ರಿಸ್ಟಲ್ ಬೀಡ್ಸ್ಗೂ ಈ ಕಡೆಗಿರುವಂಥ ಕ್ರಿಸ್ಟಲ್ ಬೀಡ್ಸ್ಗೂ ಮಿಡ್ಲಲ್ಲಿ ಗ್ಯಾಪ್ ಅನ್ನೋದು ತುಂಬ ಬರುತ್ತೆ. ಹಂಗಾಗಿ ನಾನು ಗ್ಯಾಪ್ ಬೇಡ, ಕ್ರಿಸ್ಟಲ್ ಬೀಡ್ಸ್ ಜಾಸ್ತಿ ಇರಲಿ ಅನ್ನೋದಕ್ಕೋಸ್ಕರ ಒಂದೊಂದು ಬೀಡ್ಸನ್ನು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಈ ಥರ ಏನೋ ನಮಗೆ ಒಂಥರ ಕಾಣಿಸುತ್ತೆ, ಹತ್ರ ಅನಿಸುತ್ತೆ ಅನ್ನಂಗಿದ್ರೆ ಸ್ವಲ್ಪ ದೂರದಲ್ಲಿ ಬೇಕಿದ್ದರೆ ಈ ಥರ ಕೂಡ ನೀವು ಟ್ರೈ ಮಾಡ್ಕೋಬೋದು. ಅಂದರೆ ಮಿಡ್ಲಲ್ಲಿ 2 ಗೋಲ್ಡ್ ಕಲರ್ನ ಹಾಕಿಬಿಟ್ಟು ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಲ್ಲ ನಮಗೆ ಕ್ರಿಸ್ಟಲ್ ಬೀಡ್ಸ್ ಜಾಸ್ತಿ ಇಲ್ಲ ಅಂದರೆ ಈ ಥರ ನೀವು ಟ್ರೈ ಮಾಡ್ಕೋಬೋದು. ಸೊ ಸ್ಯಾರಿ ಫುಲ್ ಇದೇ ಮೆಥಡಲ್ಲಿ ನೀವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಇದನ್ನು ಬಿಚ್ಚಿಬಿಟ್ಟು ಸೇಮ್ ನಾನು ಇದೇ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲು ಬೀಡ್ಸ್ ಪೋಣಿಸ್ಕೊಂಡು ಹೋಗುತ್ತೆ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಹೆವಿ ವರ್ಕ್ ಇಲ್ಲ, ತುಂಬ ಬೇಗ ಆಗೋಗ್ಬಿಡುತ್ತೆ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಈ ಥರ ಫ್ಲವರ್ ಹೇಳಿದ್ನಲ್ಲ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿದ್ದು ಆಪ್ಷನಲ್. ಇದೇ ಥರ ಮಾಡಬೇಕು ಅಂತ ಏನ, ಇದ್ರ ಬದಲು ನೀವು ಕುಚ್ಚು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿರೋದನ್ನು ನೋಡಿ ಟ್ರೈ ಮಾಡಿ. ಇದೇ ಥರ ನೋಡಿ ಕಷ್ಟಪಡೋದು ಬೇಡ. ಸೊ ನೆಸಸರಿ ಅಂತ ಏನು ಬೇಕೇ ಬೇಕು ಅಂತ ಏನೂ ಇಲ್ಲ. ಇದ್ರ ಬದಲು ನೀವು ಕುಚ್ಚನ್ನ ಹಾಕ್ಕೋಬೋದು, ಇಲ್ಲ ನಾರ್ಮಲಾಗಿ ಇದೇ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ನೀವು ಹಾಕ್ಕೊಂಡು ಕೂಡ ಹೋಗ್ಬೋದು. ಆ ಥರ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಪ್ಲೀಟಾಗಿ ಈ ಥರ ಸ್ಯಾರಿ ಫುಲ್ಲಾಗಿ ನಾನು ಮಣಿಗಳನ್ನ ಪೋಣಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಕೂಡ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ವಾಷಬಲ್ ಸೀರೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆಗೆಲ್ಲ ಎಲ್ಲ ಸೀರೆಗೂ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆದರೂ ಕೂಡ ಈ ಒಂದು ಕ್ರಿಸ್ಟಲ್ ಬೀಡ್ಸಿಂದ ಡಿಸೈನ್ ಅನ್ನೋದು ಹೈಲೈಟ್ ಆಗಿ ಬರುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಸೀರೆಗೆ ಈ ರೀತಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕಿದ ಮೇಲೆ ನೋಡಿ ಪಲ್ಲು ಲುಕ್ ಬಂದು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಸ್ಯಾರಿ ಫುಲ್ಲು ಫ್ಲವರ್ಸ್ ಇರೋದ್ರಿಂದ ಈ ರೀತಿ ಸಿಂಪಲ್ಲಾಗಿ ಬಾರ್ಡರ್ಗೆ ಈ ಥರ ಕ್ರಿಸ್ಟಲ್ ಬೀಡ್ಸಿಂದ ನೀವು ಟ್ರೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಫ್ಲವರ್ ಹಾಕಿದ್ದೀನಿ, ಹಾಗೆ ಲಾಸ್ಟಲ್ಲಿ ಕೂಡ ಒಂದು ಫ್ಲವರ್ ಅನ್ನೋದು ಹಾಕಿದ್ದೀನಿ. ಸೊ ಗಮ್ ಇದು ಮಾಡಿದ್ರೆ ಅಂದರೆ ಟ್ರೈ ಆಗಿಲ್ಲ, ಹಂಗಾಗಿ ವೈಟ್ ಕಾಣಿಸ್ತಾ ಇದೆ ಅಷ್ಟೇ. ಸೊ ಫೈನಲ್ ಆಗಿ ನೋಡ್ಬೋದು ತುಂಬಾ ನೀಟಾಗಿ ಬರುತ್ತೆ, ತುಂಬ ಹೆವಿ ವರ್ಕ್ ಇಲ್ಲ. ಸೊ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ರೀತಿ ರಿಚ್ ಲುಕ್ ಕೊಡುತ್ತೆ, ಯಾಕಂದರೆ ಇದು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿರೋದ್ರಿಂದ. ಸೊ ಒಂದು ರೀತಿ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ವಾಶ್ ಮಾಡಿ ಕಲರ್ ಹೋಗುತ್ತೆ ಅನ್ನೋ ಒಂದು ಪ್ರಾಬ್ಲಮ್ ಕೂಡ ಇಲ್ಲ. ಮಿಡ್ಲಲ್ಲಿ ಹಾಕಿರುವಂಥ ಗೋಲ್ಡ್ ಕಲರ್ ಬೀಡ್ಸ್ ಅಷ್ಟೇ, ತುಂಬ ಕ್ವಾಲಿಟಿ ಇರುವಂಥ ಬೀಡ್ಸನ್ನೇ ಹಾಕಿದ್ದೀನಿ. ಬ್ಲೌಸ್ ವರ್ಕ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಗೋಲ್ಡ್ ಕಲರ್ ಬೀಡ್ಸ್ ಅನ್ನೋದು ಹಾಕಿದ್ದೀನಿ.
ನೋಡಿ ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೆ, ಕಲರ್ ಯಾವ ರೀತಿ ಇದೆ ಸೀರೆ ನೋಡ್ಕೊಂಬಿಟ್ಟು ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಪಕ್ಕ ಅರ್ಧ ಗಂಟೆಯಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಏನು ಟೈಮ್ ತೊಗೊಳ್ಳಲ್ಲ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 450 ರುಪೀಸ್ ಚಾರ್ಜನ್ನು ನೀವು ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ಫೈನಲ್ ಆಗಿ ಹೇಳೋದಾದರೆ ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಕ್ರೋಶೆ ವರ್ಕ್ ಹೆವಿಯಾಗಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಅನ್ನೋರು, ಹಾಗೆ ನೀಟಾಗಿ ಬರಲ್ಲ ಅನ್ನೋರು ಈ ಥರ ಕ್ರಿಸ್ಟಲ್ ಬೀಡ್ಸಿಂದ ಕೂಡ ನಿಮ್ಮ ಸೀರೆಗೆ ಬಾರ್ಡರ್ ಥರ ಡಿಸೈನ್ನ ನೀವು ಹಾಕೋಬೋದು. ನಾರ್ಮಲ್ ಆಗಿ ಲೈಟ್ ವೆಯ್ಟ್ ಮೈಸೂರು ಸಿಲ್ಕ್ ಸೀರೆ ಬಾರ್ಡರ್ ಸೀರೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆದ ಈ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.